ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನುಂದೆ ಪ್ರಾಸ್ಪೆಕ್ಟಿವ್ ಆಗಿ ಬ್ಲಾಕ್ ಆಗುತ್ತೆ. ಸೊ ಡಿಸೀಸ್ಡ್ ಕೇಸಸ್ಸು 60 ಒಟ್ಟು ಮರಣ ಹೊಂದಿರುವ ಫಲಾನುಭವಿಗಳು 1,44,000. ಮರಣ ನಂತರವೂ ಹಣ ಜಮೆ ಆಗಿರೋದು 68,000 ರಾಜ್ಯದ್ದು. ಸೊ ಹಾಸನದಲ್ಲಿ 16,386 ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಂಬರ್ ಆಫ್ ಪೇಮೆಂಟ್ಸ್ ಸಾರಿ ಹೇಳಿ. ಮಾನ್ಯ ಶ್ರೀ ಕೆ.ಎಂ. ಶಿವಲಿಂಗವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಂಡಳಿ ಹಾಗೂ ಮಾನ್ಯ ಶಾಸಕರು, ವಿಧಾನಸಭಾ ಸದಸ್ಯರಿಗೆ ಇವತ್ತು 2,783 ಜನ ಮೃತರಾಗಿರೋರು ಬೆನಿಫಿಷರಿ ಮೃತರಾಗಿದ್ದಾರೆ. ಅವರಿಗೆ ಒಟ್ಟು 16,386 ಪೇಮೆಂಟ್ಸ್. ಯಾಕಂದ್ರೆ ಒಬ್ಬರಿಗೆ ತಿಂಗಳ ಹೋಗೋದ್ರಿಂದ ಪೇಮೆಂಟ್ಸ್ 16,000 ಪೇಮೆಂಟ್ಸ್ ಹೋಗಿದೆ. ಒಟ್ಟು 3,27,00,000 ಹಾಸನ ಜಿಲ್ಲೆಯಲ್ಲಿ ಮೃತರಾಗಿರೋರಿಗೆ ಪೇಮೆಂಟ್ ಹೋಗಿದೆ ಅಂತ ನಾವು ಹೇಳ್ತಾ ಇದ್ದಾರೆ. ಬ್ಯಾಂಕರ್ಸ್ ಹತ್ರ ಮಾತಾಡಿ ಇದನ್ನ ರಿಕವರಿಗೆ ಪ್ರಯತ್ನ ಮಾಡಬೇಕು. ರಾಜ್ಯದಲ್ಲಿ 79,75,66,000 ಈ ರೀತಿ ಪೇಮೆಂಟ್ ಆಗಿದೆ ಅಂತ ಮಾತಾಡ್ತೀವಿ ಬ್ಯಾಂಕರ್ಸ್ ಹತ್ರ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕೃಷಿ ಭಾಗ್ಯದು ಸ್ವಲ್ಪ ಇದೆ. ಮತ್ತೆ ಈಗ ನಿಮ್ಗೆ ಸ್ಟೇಟ್ ಇದರಲ್ಲಿ ಒಂದು 63 ಟಾರ್ಗೆಟ್, SDMF ಅಲ್ಲಿ 48 ಟಾರ್ಗೆಟ್. ಅಷ್ಟೇನಾ ಟಾರ್ಗೆಟ್ ಅಥವಾ ಇನ್ನೂ ಇದೆಯಾ? ನಮಸ್ಕಾರ ಸರ್, ಏನು ನಾನು ತೋರಿಸಿದ್ದೀನಿ ಅಷ್ಟೇ ಟಾರ್ಗೆಟ್ ಇದೆ ಸರ್. ಒಟ್ಟಾರೆ ಕೃಷಿ ಭಾಗ್ಯದಲ್ಲಿ ನಮಗೆ ಸ್ಟೇಟ್ ನಲ್ಲಿ ಅಷ್ಟೇ ಟಾರ್ಗೆಟ್ ಇದೆ ಸರ್. ಒಟ್ಟು ಟೋಟಲ್ ಭೌತಿಕ ಸಂಚಿತ 213 ಇದೆ ಸರ್. ಟೋಟಲ್ 213 ಟಾರ್ಗೆಟ್ ಇದೆ ಸರ್. SDMF ನಲ್ಲಿ ನಮಗೆ ಒಟ್ಟು 108 ಟಾರ್ಗೆಟ್ ಇದೆ ಸರ್. ಇಷ್ಟು ಟಾರ್ಗೆಟ್ ಇದೆ ಸರ್. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಬಟ್ ಏನಾಗಿದೆ ಸರ್, ಸ್ವಲ್ಪ ಇಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಸರ್. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್. ಮಲೆನಾಡು ಭಾಗದಲ್ಲಂತೂ ಇದ್ರ ಬಗ್ಗೆ ಡಿಮ್ಯಾಂಡ್ ಬರ್ತಾ ಇಲ್ಲ ಸರ್. ಈ ಭಾಗದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಬೇಲೂರಿನ ಭಾಗ ಆಗಿರ್ಬೋದು, ಸ್ವಲ್ಪ ಅರಸೀಕೆರೆ, ಚನ್ನಪಟ್ಟಣ ಭಾಗದಲ್ಲಿ, ಅರಸೀಕೆರೆ ಭಾಗದಲ್ಲೂ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಸರ್. ಇರ್ತಕ್ಕಂಥದ್ದನ್ನ ನಾವು ಸ್ವಲ್ಪ ಹಿಂದೆ ಬಿದ್ದಿರ್ತಕ್ಕಂಥದ್ದು ಇದೇ ಸ್ಕೀಮ್ ನಲ್ಲಿ ಸರ್. ಇದನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಸರ್. ಕೊಟ್ಟಿರ್ತಕ್ಕಂಥ ಹಣವನ್ನ ಡಿಮ್ಯಾಂಡ್ ನೋಡ್ಕೊಂಡು ಮಾಡಿ ಬರುವಂತೆ ಮಾಡಬೇಕು ಅಂತಿಲ್ಲ. ಎಸ್ ಸರ್, ಮಾಡಬೇಕು ಅಂತ ಮಾಡೋದಲ್ಲ. ಜನಗಳಿಗೆ ಅವಶ್ಯಕತೆ ಇದ್ರೆ ಮಾಡ್ಬೇಕಷ್ಟೇ. ಮೇಲ್ಬಿದ್ದು ಮಾಡಿಸಿ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಅವೇರ್ನೆಸ್ ಮಾಡಿ ಆಸಕ್ತಿ ಇರೋರಿಗೆ ಕೊಡಿ ಅಷ್ಟೇ. ದುಡ್ಡು ಖರ್ಚು ಮಾಡಬೇಕು ಅಂತ ಮಾಡೋದ್ರಲ್ಲಿ ನಾವು ನೀವೇ ಹೋಗಿ ತಂಬಾಕು ಮಾಡಿಸ್ಕೊಳ್ತಾರಲ್ಲ. ಅವೇರ್ನೆಸ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಷ್ಟೇ. ಬಿಟ್ರೆ ಬಲವಂತವಾಗಿ ಮಾಡಬಾರದು. ಈಗ ನಿಮ್ದು ಮೆಕನೈಸೇಷನ್ ಮತ್ತೆ ಟ್ರಿಪ್ ನಿಮ್ಮಲ್ಲಿ ಯಾವ್ದಾವ್ದಕ್ಕೆ ಬರೀ ಸ್ಪ್ರಿಂಕ್ಲರ್ ಕೊಡ್ತಾ ಇಲ್ಲ? ಹೌದು ಸರ್, ನಾವು ಸ್ಪ್ರಿಂಕ್ಲರ್ ಅಷ್ಟೇ ಕೊಡ್ತಾ ಇದ್ದೀವಿ ಸರ್. ಸರ್, ಸ್ಪ್ರಿಂಕ್ಲರ್ ಏನಾಗಿದೆ ಸರ್, ಡಿಮ್ಯಾಂಡ್ ಬಹಳ ಆಗಿದೆ ಸರ್. ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವು ಅಷ್ಟನ್ನು ಕೂಡ ಖರ್ಚು ಮಾಡಿದೀವಿ ಸರ್. ನಾವು 100% ಖರ್ಚು ಮಾಡಿದೀವಿ ಸರ್. ಆದ್ರೆ ಈಗ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳು ಸಾಕಷ್ಟು ನಮ್ಮಲ್ಲಿ ಪೆಂಡಿಂಗ್ ಉಳ್ಕೊಂಡಿದ್ದಾವೆ ಸರ್. ಸುಮಾರು ಇನ್ನೊಂದು 10 ರಿಂದ 12 ಕೋಟಿಯಷ್ಟು ನಾವು ಮತ್ತೆ ಎಕ್ಸ್ಟ್ರಾ ಅನುದಾನವನ್ನು ಕೊಡಿ ಅಂತ ಈಗಾಗಲೇ ನಾವು ಬರ್ಕೊಂಡಿದ್ದೀವಿ ಸರ್. ಸೇಮ್ ವಿತ್ ರೆಸ್ಪೆಕ್ಟ್ ಟು ಮೆಕನೈಸೇಷನ್ ಸರ್. ಮೆಕನೈಸೇಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣ ನಾವು ಸ್ವಲ್ಪ ಅಲ್ಲಿ ಯಾವ ಡಿಮ್ಯಾಂಡ್ ಇದೆ ಸರ್. ಮೇಜರ್ ಆಗಿ ನಮ್ಮಲ್ಲಿ ರೋಟಾವೇಟ್ರು ತುಂಬಾ ಹೋಗುತ್ತೆ ಸರ್. 2,500 ಚಿಲ್ಡ್ರನ್ ನಾವು ಈಗ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದೀವಿ ಸರ್. ಅದರಲ್ಲಿ 687 ಬರೀ ರೋಟಾವೇಟ್ರನ್ನೇ ಕೊಟ್ಟಿದ್ದೀವಿ ಸರ್. ಅದು ಬಿಟ್ಟು ಅಂತ ಹೇಳಿದ್ರೆ ನಮಗೆ ಜಾಬ್ ಕಾರ್ಡ್ಗಳು, ಯಾಕಂದ್ರೆ ಈ ಡೈರಿ ಇರೋದ್ರಿಂದ ಸರ್ ಸುಮಾರು ಒಂದು 480 ಜಾಬ್ ಕಾರ್ಡ್ ಹೋಗಿಲ್ಲ ಸರ್. ಆಕ್ಚುಲಿ ಇನ್ನು ಬ್ರಷ್ ಕಟ್ರಿಗೆ ಬಹಳ ಹೋಗುತ್ತೆ ಸರ್. ಯಾಕಂದ್ರೆ ಮನ್ನಾರ ಭಾಗದಲ್ಲಿ ಕಾಫಿ ತೋಟದವರು ಅವರೆಲ್ಲ ಬ್ರಷ್ ಕಟ್ಸ್ ಬಹಳ ಯೂಸ್ ಮಾಡ್ತಾರೆ ಸರ್. ಸ್ವಲ್ಪ ಪವರ್ ಆಪರೇಟೆಡ್ ಸ್ಪ್ರೇಯರ್ಸ್ ನಮ್ಮಲ್ಲಿ ಡಿಮ್ಯಾಂಡ್ ಇದೆ ಸರ್. ಇವು ಮೇಜರ್ ಆಗಿ ನಮ್ಮಲ್ಲಿ ಹೋಗ್ತಕ್ಕಂಥದ್ದು ಸರ್. ಮೈಕ್ರೋ ಇರಿಗೇಷನ್ ಸ್ಪ್ರಿಂಕ್ಲರ್ ಮೋಸ್ಟ್ಲಿ ಮೇಯ್ಸ್ಗೆ ಹೋಗ್ತಾ
ಇದೆಯಾ? ರೈಸ್ಗೂ ಹೋಗ್ತಾ ಇದೆ ಸರ್. ಬಟ್ ಏನಾಗ್ತದೆ ಸರ್, ಸ್ಮಾಲ್ ಇದ್ದಾಗ ಇವನ್ ಅಡಿಕೆಗೂ ಹಾಕೋತಾರೆ ಸರ್. ಸಣ್ಣ ಗಿಡ ಇದ್ದಾಗ ಅದು ಸ್ಪ್ರಿಂಕ್ಲರ್ ಮುಖಾಂತರನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಸರ್. ಸ್ಪ್ರಿಂಕ್ಲರ್ ಆಲೂಗಡ್ಡೆ ಹಾಕೋರು ಯೂಸ್ ಮಾಡ್ತಾ ಇದ್ದಾರೆ ಸರ್. ಬಟ್ ನಮ್ಮಲ್ಲಿ ಬೇರೆ ಬೇರೆ ಇದೇ ಕ್ರಾಪ್ ಇವನ್ ಇನ್ಕ್ಲೂಡಿಂಗ್ ಮೈಸ್ ಯೂಸ್ ಆಗ್ತಾ ಇದೆ ಸರ್. ಸೊ ಈಗ ಈ ಪ್ಲಾಂಟೇಶನ್ ಕ್ರಾಪ್ಸ್ ನೀವು ಪ್ರತಿ ಸೀಸನ್ ಅಲ್ಲಿ ಯಾಕೆ ಕ್ರಾಪ್ ಸರ್ವೆ ಮಾಡಬೇಕು? ಸರ್ ಇದನ್ನ ಈ ಗವರ್ನೆನ್ಸ್ ನಾವು ಬಹಳ 2-3 ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಇದು ನಮ್ಗೆ ಪದೇ ಪದೇ ಹೋಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಆ ರೀತಿ ಕೂಡ ನಾವು ಹೇಳ್ತಾ ಇದ್ದೀವಿ ಸರ್. ಬಟ್ ಇಂಟರ್ ಕ್ರಾಪ್ ಕವರ್ ಆಗೋ ದೃಷ್ಟಿಯಿಂದ ನಾವು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಕ್ರಾಪ್ ಇಂಟೆನ್ಸಿಟಿ ಗೊತ್ತಾಗ್ತದೆ, ಇಲ್ಲಾಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಗೊತ್ತಾಗೋದಿಲ್ಲ ಅನ್ನೋದು ಒಂದು ವಾದ ಸರ್. ಹಾಗಾಗಿ ಏನಾಗ್ತದೆ ಸರ್, ಒಮ್ಮೊಮ್ಮೆ ಈಗ ತೆಂಗಿನಲ್ಲಿ ಅವತ್ತಿನ ದಿವಸ ಹಲಸಲ್ಲೇ ಇರ್ಬೋದು, ಇಲ್ಲೇ ಇರ್ಬೋದು ನಾವು ಹೋಗೋ ಸೀಸನ್ ಅಲ್ಲಿ. ಆ ತರದ್ದು ಕ್ರಾಪಿಂಗ್ ಇಂಟೆನ್ಸಿಟಿ ಸಲುವಾಗಾದ್ರೂ ನಾವು ಸ್ವಲ್ಪ ಮತ್ತೆ ಮತ್ತೆ ಮಾಡ್ಬೇಕಾಗ್ತದೆ. ಈಗ ಮಲ್ಟಿ ಕ್ರಾಪ್ ಹಾಕೋರ್ನ ಮಾತ್ರ ಸೆಗ್ರಿಗೇಟ್ ಮಾಡೋದಕ್ಕೆ ಏನಾದ್ರು ವಿಧಾನ ಇದೆಯಾ? ಅದು ಕಷ್ಟ ಆಗುತ್ತೆ ಸರ್. ಹಂಗಾದ್ರೆ ಹೋಗಲೇಬೇಕಾಗ್ತದೆ ಸರ್. ಇವನ್ ಕಾಫಿನಲ್ಲೂ ಕೂಡ ಸರ್ ಪೆಪ್ಪರ್ ಈ ವರ್ಷ ಇರ್ಬೋದು, ಮುಂದಿನ ವರ್ಷ ಪೆಪ್ಪರ್ ಇಂದಲೇ ಇರ್ಬೋದು, ಅಥವಾ ಹಾಕಿದ್ದೆ ಇರೋದಿಲ್ಲ. ಸಾಮಾನ್ಯವಾಗಿ ಆ ತರ ಹಾಕೋದು ಆಗ್ಬೋದು, ಇವ್ರಿಗೆ ಒಂದು ಕೇಸ್ ಹಾಕ್ಬೋದು. ಆ ತರ ಕೇಸು ಪೆಪ್ಪರ್ ಕೇಸ್ ತಾವೇಳಂಗೆ ಅದು ಜಾಸ್ತಿ ಇರ್ತದೆ ಸರ್. ಅಂದ್ರೆ 1 ಕೇಸೋ 2 ಕೇಸೋ ಆ ರೀತಿ ರಿಪ್ಲೇಸ್ ಆಗ್ಬೋದು. ಬಟ್ ಈ ಬಲ್ಕ್ ಕ್ರಾಪ್ಸ್ ಇದೆಯಲ್ಲ ಸರ್, ಅದು ನಾವು ಕೇಸ್ ಮಾಡಕ್ಕಾಗೋದಿಲ್ಲ ಸರ್. ತೆಂಗು ಕೆಳಗಡೆ ಅದು ಸೀಸನಲ್ ಕ್ರಾಪ್ ಪ್ರತಿ ಸೀಸನ್ ಅಲ್ಲೂ ಕ್ಯಾಪ್ಚರ್ ಮಾಡ್ಲೇಬೇಕಾಗ್ತದೆ. ಪೆಪ್ಪರು ಸಹ ಪ್ಲಾಂಟೇಶನ್ ಕ್ರಾಪ್ ಅಲ್ಲ, ಅದು ಸಾರಿ ಬಹುವಾರ್ಷಿಕ ಬೆಳೆ. ಬಹುವಾರ್ಷಿಕ ಬೆಳೆಗಳನ್ನ ಮಲ್ಟಿಪಲ್ ಕ್ರಾಪ್ಸ್ ಇದ್ರೂ ಕೂಡ ಪ್ರತಿ ವರ್ಷ ಮಾಡೋದು ಅವಶ್ಯಕತೆ ಇಲ್ವಲ್ಲ ಅಂತ. ಅದೇ ಸರ್, ಅದು 2-3 ವರ್ಷಕ್ಕೊಮ್ಮೆ ಆದ್ರೂ ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಕೂಡ ಕಳಿಸಿದ್ವಿ ಸರ್. ಈ ಗವರ್ನೆನ್ಸ್ ನಾವು ಹೋಗಬೇಕಾಗಿತ್ತು. ಅದಕ್ಕೆ ಕ್ರೈಟೀರಿಯಾ ಬರ್ಕೊಡಿ, ಯಾವ ಸಂದರ್ಭದಲ್ಲಿ 3 ವರ್ಷಕ್ಕೊಮ್ಮೆ ಮಾಡಬಹುದು ಅಂತ. ಎಸ್ ಸರ್. ಇಂತಿಂತ ಸನ್ನಿವೇಶದಲ್ಲಿ ಇದನ್ನ ಪ್ರತಿ ವರ್ಷ ಮಾಡೋದಕ್ಕೆ ವಿನಾಯಿತಿ ಕೊಡ್ಬೋದು ಅಂತ ಹೇಳಿದ್ರೆ ಮಾತಾಡ್ಬೋದು. ಅದು ಯಾಕೆಂದ್ರೆ ಯಾವುದು ಈಗ ಬೇರೆ ಸೀಸನ್ ಅಲ್ಲಿ ಮಲ್ಟಿ ಕ್ರಾಪ್ ಇರೋದನ್ನ ಬಿಡೋದಕ್ಕಾಗೋದಿಲ್ಲ. ಯಾವ ಸನ್ನಿವೇಶ ಆಮೇಲೆ ಬಿಟ್ಟು ಅಂತ ಇಟ್ಕೊಳ್ಳಿ, ರೈತರು ಅವಾಗ ಅದನ್ನೇ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ, ನಮ್ದು ಇತ್ತು ಬೆಳೆ ಅಂತ ಹೇಳ್ತಾರೆ. ಸೊ ಅಂತ ಸನ್ನಿವೇಶಗಳು ಬಿಟ್ಟು ಹೋಗ್ಬಾರ್ದು, ನಾವು ಕವರ್ ಆಗಲೇಬೇಕು. ಯಾವ ರೀತಿ ಅದನ್ನ ಲಾಜಿಕಲಿ ಮಾಡ್ಬೋದು, ಸಿಸ್ಟಮ್ ಅಲ್ಲಿ ಯಾವ್ದನ್ನ ಡ್ರಾಪ್ ಮಾಡ್ಬೋದು, ಯಾವ್ದನ್ನ ಮ್ಯಾಂಡೇಟರಿ ಮಾಡ್ಬೇಕು ಅಂತ ಲಾಜಿಕ್ ಮೇಲೆ ಹೋಗುತ್ತೆ. ಅದು ಅದನ್ನು ಸಬ್ಮಿಟ್ ಮಾಡ್ತೀನಿ ಸರ್. ಮಾಡಿಕೊಟ್ರೆ ನೋಡೋಣ, ಮಾತಾಡ್ಬೋದು. ಈಗ ಹಾರ್ಟಿಕಲ್ಚರ್ ನಿಮ್ದೇನಿದೆ ಡ್ರಿಪ್ ಸಿಚುವೇಶನ್, ಮೈಕ್ರೋ ಇರಿಗೇಷನ್ ಸರ್ ನಮಸ್ತೆ ಸರ್. ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಈ ವರ್ಷ ನಮಗೆ ಅನುದಾನ ಬಿಡುಗಡೆ ಬಿಡುಗಡೆ ಮಾಡ್ತೀವಿ ಸರ್. ಈಗ ನಮ್ಮಲ್ಲಿ ಮೇಜರು ತರಕಾರಿ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಆಗ್ತಾ ಇದೆ ಸರ್. ನಮ್ಮ ಸಿಂಗನೆ, ಚಂದ್ರಪಟ್ಟಣ, ಕೊಯ್ಲೂರು, ಕಾವೇರಿ ತರಕಾರಿ ಬೆಳೆಗಳಿಗೆ. ಮತ್ತೆ ನಮ್ಮ ಪ್ಲಾಂಟೇಶನ್ ಬೆಳೆಗಳಿಗೆ ಬಂದ್ರೆ ತೆಂಗು, ಅಡಿಕೆ ಮತ್ತೆ ಈ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಈಗ ನಮಗೆ ಬಿಡುಗಡೆ ಆಗೋದಕ್ಕೆ 90% ಪ್ರೋಗ್ರೆಸ್ ಆಗಿದೆ ಸರ್. ಈಗ ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ಗಳಿಂದ 35% ಬ್ಯಾಂಕಿಂಗ್ ಆಕ್ಟ್ ಅವ್ರು ಹೇಳಿದ್ರು ನಮ್ಗೆ ಡಿಮ್ಯಾಂಡ್ ಅವೈಲಬಿಲಿಟಿ ಜಾಸ್ತಿ ಇದೆ ಅಂತ. ನಿಮ್ಮಲ್ಲಿ ಡಿಮ್ಯಾಂಡ್ ಇದೆ ಸರ್, ನಮ್ಮಲ್ಲಿ ಡಿಮ್ಯಾಂಡ್ ಇದೆ ಸರ್. ಸೊ ನಮ್ಮಲ್ಲಿ ಹೇಗೆ ತರಕಾರಿ ಮತ್ತೆ ಅಡಿಕೆ ಬೆಳೆಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್. ಅಡಿಕೆ ಬೆಳೆ ಹೊಸದಾಗಿ ಜಾಸ್ತಿ ಪ್ರದೇಶ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ ಸರ್ ಬೇರೆ ಬೇರೆ ಕಡೆ. ಸೊ ಎಲ್ಲರಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. RKVY ಏನ್ ಮಾಡ್ತೀರಿ ನೀವು ಸರ್? RKVY ನಮ್ದು ಫಾರ್ಮ್ ಗೇಟ್ ಅಂತ ಒಂದು ಸ್ಟ್ರಕ್ಚರ್ ಕೊಡ್ತೀವಿ ಸರ್. ನಮ್ಮಲ್ಲಿ ಯಾರು ತರಕಾರಿ ಬೆಳೆದಾರಲ್ಲ ಸರ್, ತರಕಾರಿ ಬೆಳೆದವರಿಗೆ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಅವರು ಬೆಳೆದಂತ ಬೆಳೆಯನ್ನ ಶೇಖರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಗ್ರೇಡ್ ಮಾಡೋದಕ್ಕೆ ಒಂದು ಫಾರ್ಮ್ ಗೇಟ್ ಅಂತ ಕೊಡ್ತೀವಿ ಸರ್. ಒಂದು ಸಣ್ಣ ಸ್ಟ್ರಕ್ಚರ್ 1 ಲಕ್ಷ ಸಬ್ಸಿಡಿ ಇದೆ ಸರ್, ಅದೊಂದು ಪ್ರಮೋಟ್ ಮಾಡ್ತೀವಿ ಸರ್. ಮತ್ತೆ ಬೇರೆ ಬೇರೆ ಗ್ರೇಡ್ ಗಳನ್ನ ಪ್ರಮೋಟ್ ಮಾಡ್ತೀವಿ ಸರ್. ಯಾತ್ರಿಗಳನ್ನು ಅದಕ್ಕೆ ಬರ್ತದೆ ಸರ್. ಮತ್ತೆ ಇವತ್ತು ಟ್ರೇಡ್ಸ್ ಗಳನ್ನ ಕೊಡ್ತೀವಿ ಸರ್. ಯಾರು ತರಕಾರಿ ಬೆಳೆದಲ್ಲಿ ಟ್ರೇಡ್ಸ್ ಗಳನ್ನು ವಿತರಣೆ ಮಾಡ್ತೀವಿ ಸರ್. ಮತ್ತೆ ಜೊತೆಗೆ ಯಾತ್ರಿಗಳನ್ನು ಅದರಲ್ಲಿ ಸ್ವಲ್ಪ ಇಂಕ್ಲೂಡ್ ಮಾಡಿ ಮಾಡ್ತೀವಿ ಸರ್. ಈಗ
ಈಗ ತೆಂಗದು ನಂತರ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಏನೇನು ಸಿಚುವೇಶನ್ ಸರ್ ತಿಂಗಳಲ್ಲಿ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಸರ್ ನಮ್ಮಲ್ಲಿ 3 ಲ್ಯಾಬ್ ಇದೆ ಸರ್. ಈಗ ಸೀಗೆರೆ ಮತ್ತೆ ಬಳ್ಳಾರಿ ಕೂಡ ಚನ್ನೈಪಟ್ಟಣ ಲ್ಯಾಬ್ ನಿಲ್ಲಿಸಿದ್ದು ಮತ್ತೆ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಶುರು ಮಾಡಿದ್ದು ನಾವು ಪ್ಲಾನ್ ಶುರು ಮಾಡ್ತೀವಿ ಸರ್. ಚನ್ನೈಪಟ್ಟಣದ ಲ್ಯಾಬ್ ಶುರು ಮಾಡ್ತೀವಿ ಸರ್. ಮತ್ತೆ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಸುಮಾರು 50 ಲಕ್ಷ ಹುಳುಗಳನ್ನ ನಾವು ಉತ್ಪಾದನೆ ಮಾಡಿ ಸರ್, ಹೊರಬಳ್ಳಿಗಳು ಉತ್ಪಾದನೆ ಮಾಡಿ ನಾವೇ ಸಹ ಪ್ರತಿ ಹಳ್ಳಿಗೂ ಎಲ್ಲಿ ಜಾಸ್ತಿ ಇನ್ಫೆಕ್ಷನ್ ಇದೆ ಹಳ್ಳಿಯಲ್ಲಿ ನಾವೇ ಭೇಟಿ ಕೊಟ್ಟು ಸರ್ ಅಲ್ಲಿ ರೈತರುಗಳನ್ನ ಸೇರಿಸಿ ನಾವೇ ಒಂದು ತೋಟದಲ್ಲಿ ಬಿಡುಗಡೆ ಮಾಡಿ ಮತ್ತೆ ಆ ಹಳ್ಳಿಯಲ್ಲಿ ಎಷ್ಟು ತೋಟಗಳಿರ್ತದೆ ಅಲ್ಲೇ ಟ್ಯೂಬ್ಗಳನ್ನು ವಿತರಣೆ ಮಾಡಿ ಅಲ್ಲಿನೇ ಅವರು ಹೋಗಿ ಬಿಟ್ಟು ಬರ್ತಾ ಇದ್ದಾರೆ ಸರ್ ರೈತರುಗಳು. ಸೊ ಆ ರೀತಿ ಸುಮಾರು ಈಗಾಗಲೇ ಒಂದು 125 ಹಳ್ಳಿಗಳನ್ನ ಕವರ್ ಮಾಡಿದ್ರು ಸರ್. ಎಲ್ಲೆಲ್ಲಿ ಇನ್ಫೆಕ್ಷನ್ ಜಾಸ್ತಿ ಇದೆ ಅಲ್ಲಿ ಈಗ ಬೇಸಿಗೆನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಸರ್. ಈಗ ಬೇಸಿಗೆನಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ನಾವು ಈ ಹೋದ ವರ್ಷ ಏನು ಚರ್ಚೆ ಇದೆ ಸರ್ ಅದಕ್ಕೆ ನಮ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಗೂ ಸಹ ನಾವು ಲ್ಯಾಬ್ಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಮತ್ತೆ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಈಗ ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಅದು ಮಾನ್ಯ ಸಂಸದರು ಮಾತಾಡಿದ್ರು ಸರ್. ತೆಂಗು ಅಭಿವೃದ್ಧಿ ಮಂಡಳಿಗಾಗಿ ಅದು ಸಾಂಕ್ಷನ್ ಅದಕ್ಕೆ ಬಂದಿದೆ ಸರ್. ಸಾಂಕ್ಷನ್ ಅಂದ್ರೆ ಈ ಬೇಸಿಗೆನಲ್ಲಿ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸರ್, ಒಳಗಡೆ ಉತ್ಪಾದನೆ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದನ್ನ ಉತ್ಪಾದನೆ ಮಾಡಿ ನಾವು ಎಲ್ಲ ತೋಟಗಳಿಗೆ ಯಾವುದು ಇನ್ಫೆಕ್ಷನ್ ಜಾಸ್ತಿ ಆಗಿ ಬಿಡುಗಡೆ ಮಾಡ್ತೀವಿ ಸರ್. ಎರಡನೇದು ಸರ್ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ವಿಜ್ಞಾನಿಗಳು ಭೇಟಿ ನೀಡಿದ್ರು ಸರ್. ಇಲ್ಲಿ ಅವರು ಉಳುವ ಬಿಡೋದು ಒಂದು ಪಾರ್ಟ್ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ ಸರ್. ಜೊತೆಗೆ ಆ ತೆಂಗು ಬೆಳೆಯನ್ನ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರತಿ ಹಳ್ಳಿಗೂ ಸಹ ರೈತರು ಭೇಟಿ ಮಾಡಿ ಅವರಿಗೆ ಸಮಗ್ರವಾಗಿ ನಿರ್ವಹಣೆ ಮಾಡೋದು ಮಾಡಿ ಕೊಡ್ತೀವಿ ಸರ್. ಅದ್ರ ಜೊತೆಗೆ ಸರ್ ಮೀಟಿಂಗ್ ಆದ್ಮೇಲೆ ಒಂದು 45 ಲಕ್ಷದ್ದು ಔಷಧಿಗಳು ಬಂತು ಸರ್ ನಮಗೆ. ಎಸ್ಪೆಷಲಿ ಹುಡುಗಲ್ಲ ಸರ್ ಅದು ನಮ್ಮಲ್ಲಿ ಹಳದಿ ರೋಗ ಮತ್ತೆ ಸ್ಟೆಮ್ ಬ್ಲೀಡಿಂಗ್ ಅಂತ ಕಾಂಡ ಸೋಂಕು ಸರ್. ಕಾಂಡ ಸೋಂಕಿಗೆ ಮತ್ತೆ ಲೆರಡೋರ್ಮ ಡಿಸೀಸ್ಗೆ ಅದಕ್ಕೆ ಅದು ಸಹ ನಾವು ಹಳ್ಳಿಗಳಿಗೆ ಹೋಗಿ ರೈತರಿಗೆ ಅಲ್ಲೇ ಡೆಮೋ ಕೊಟ್ಟು ಸರ್ ಅಲ್ಲಿ ಹೇಗೆ ಬೇರೆ ಮೂಲಕ ಉಪಚಾರ ಮಾಡಬೇಕಾಗ್ತದೆ ಮತ್ತೆ ಬೇರೆ ಮೂಲಕ ಹೇಗೆ ಔಷಧ ಟ್ರೆಂಚಿಂಗ್ ಮಾಡಬೇಕಂತ ಅಲ್ಲೇ ತೋರಿಸಿ ಅಲ್ಲೇ ರೈತರಿಗೆ ಔಷಧ ವಿತರಣೆ ಮಾಡೋದು ಮತ್ತೆ ತೋರಿಸ್ಕೊಟ್ಟು ಬರೋದು. ಆ ರೀತಿ ಎಲ್ಲೆಲ್ಲಿ ಜಾಸ್ತಿ ಇನ್ಫೆಕ್ಷನ್ ಇದೆ ಅಲ್ಲಿಗೂ ಭೇಟಿ ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಒಟ್ಟು ತೆಂಗು ಬೆಳೆಗೆ ಒಂದು ಹುಳುಗಳನ್ನ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡೋದು ಸರ್, ಇನ್ನೊಂದು ಔಷಧಿಗಳನ್ನ ಡೆಮಾನ್ಸ್ಟ್ರೇಟ್ ಮಾಡಿ ರೈತರಿಗೆ ವಿತರಣೆ ಮಾಡುವುದು ಸರ್. ಎರಡನೇಗಳನ್ನು ಲಾಸ್ಟ್ ಮೀಟಿಂಗ್ ಆದ್ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಪ್ರಚಾರ ಕೊಡ್ತಾ ಇದೆ ಸರ್. ಪ್ರಚಾರವನ್ನು ಸಾಧ್ಯ ಇದೆ ಸರ್ ಹಳ್ಳಿ ಮಾಡ್ತೀವಿ. ಆಕಾಶವಾಣಿ ಲಾಸ್ಟ್ ಟೈಮ್ ಈ ಹುಳುಗಳ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ನಾವು ಅಗ್ರಿಕಲ್ಚರ್ ಡೈರೆಕ್ಟರ್ ಮಾತಾಡಿದ್ರೆ ಆಯ್ತು ಸರ್. ಅದಾದ್ಮೇಲೆ ಸರ್ ಸುಮಾರು ನಮ್ಮ ಟಾರ್ಗೆಟ್ 25 ಲಕ್ಷ ಸರ್. ನಮ್ಮ 90 ಲಕ್ಷ ಉಳುವ ಅನುದಾನ ಸಾಲವನ್ನು ನಾವು ಡೈಲಿ ಬೆಂಗಳೂರಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ 80% ಕಿಲೋ ಪಾರ್ಟಿಗೆ 10,500 ಇದನ್ನ ನೀವು ಡೆಮೋ ಮಾಡೋದಲ್ಲ, ನೀವು ಕ್ರಾಂತಿಕಾರಕವಾದ ಬದಲಾವಣೆ ಮಾಡೋದು ತೆಂಗು ಸುಮ್ಮನೆ ನೀವು ನಮ್ಮ ಅವನು ಇರ್ಬೋದು ಅಂತ ತಿಳ್ಕೊಂಡು ಹೋಗ್ತಾರೆ. ಕೊನೆಗೆ ಅಲ್ಟಿಮೇಟ್ಲಿ ಏನಾಗ್ತದೆ ಇರೋ ಸ್ಥಿತಿನೇ ನೀವೇನ್ ಹೇಳ್ತೀರಿ ನಮ್ಮ ಹತ್ರ ಸರ್ ಬಂಡವಾಳ ಪುನರುತ್ಪತ್ತಿ ಮಾಡಕ್ ಬಂಡವಾಳ ಇದನ್ನ ಹೇಳೋದು. ಇಲ್ಲಿ ಸಚಿವರು ಅಂತ ಹೇಳಿದ್ರೆ ಅವರು ಅಲ್ಲಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಏನಾದರೂ ಪರಿಹಾರ ಕೊಡ್ತಾರೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಎಲ್ಲ ಬರೀ ಹೋಗ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ದಿನಗಳಲ್ಲಿ ಎಷ್ಟು ಏನಾದ್ರು ಡೆಮೋ ಮಾಡಿದ್ವಿ ನಾನು ಬಂದಿದ್ದೀನಿ ಡೆಮೋ ಮಾಡೋದು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ವಿ 5% ಆಗಿದೆ, ಇಲ್ಲ 10% ಆಗಿದೆ. ಎಷ್ಟು ಫಸಲಿಗೆ ಹೋಗಿ ಎಷ್ಟು ಇವತ್ತೇನೋ ಕೊಬ್ಬರಿ ರೇಟ್ ಇದೆ ಆದ್ರೆ ರೇಟು ಎಲ್ಲ ಬಂದಿದೆ. ಬಂದಿದೆ ಸರಿ ಒಂದು ಉಳ್ಕೊಂಡರೆ ಇಲ್ಲಾಂದ್ರೆ ಎಷ್ಟೊತ್ತಿ ರೈತರು ಎಲ್ಲ ಬರ್ತದೆ. ಆದ್ರಿಂದ 50% ಮಾತಾಡಿದ್ದಾಗಿ ಸ್ವಲ್ಪ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಸರ್. ಬಟ್ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಬಿಡುಗಡೆ ಮಾಡಿ ಸರ್. ತಾವು ಮಾತಾಡಿದ್ಮೇಲೆ ಸರ್ ಪ್ರೊಡಕ್ಷನ್ ಇಲ್ರಿ, ನಿಮ್ಗೆ ಪ್ರೊಡಕ್ಷನ್ ಸಾಲ್ರಿ ಮಾಡಿ ಸರ್. ಇಲ್ಲ ಸರ್ ತಾವೆಲ್ಲ ನೀವೇನ್ ಹೇಳ್ತೀರಿ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಕೇಳಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಎಲ್ಲ ದುಡ್ಡ ಅದು ಹೋಗ್ರಿ ಪರಿಸ್ಥಿತಿ ನೋಡ್ರಿ.
ಬಹಳ ಅದು ಸರ್ಕಾರ ಅನುಭವವಾಗಿ ನಾವು ತರಬೇಕು. ಸರ್ಕಾರ ಕೊಟ್ಟಿದೆ ಅದು ಸ್ವಲ್ಪ ಕೊಟ್ಟು ಸರ್ ತಾವೇಳಿ ಕೊಡ್ತೀವಿ. ಸರ್ ಮಾನ್ಯ ಅಧ್ಯಕ್ಷ ಹೇಳ್ದಂಗೆ ಸರ್ ಈ ವರ್ಷ ಮೊನ್ನೆ ಬಜೆಟ್ ಮೀಟಿಂಗ್ ಆಗಿದೆ ಸರ್. ಮಾನ್ಯ ಅಧ್ಯಕ್ಷ ಹೇಳ್ದಂಗೆ ಸ್ವಲ್ಪ ಲ್ಯಾಬ್ ಅನ್ನು ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮ ಮೂರು ತಾಲೂಕುಗಳು ಬಜೆಟ್ ಪ್ರಪೋಸಲ್ ಹೋಗಿದೆ ಸರ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಹ ಪ್ರಪೋಸಲ್ ಹೋಗಿದೆ ಸರ್. ಈಗ ಅದು ಅಲ್ಲಿ ತೆಂಗಿನ ಮರು ಸುಳಿದು ಮಗು ಸಾಹಿತ್ಯ ಕೃಷಿ ಮಗುರನ್ನ ಕರೀತಾ ಇದ್ದಾರೆ. ಕೃಷಿ ಮಕ್ಕಳ ಸುಳಿತಿದ್ದವರು ಈ ಹುಡುಗರನ್ನ ಆ ಪ್ರಮಾಣ ಸಾಲಲ್ಲ ಹೇಳಿ ಅವರು ಏನಾದ್ರು ಅವರು ಈ ವರ್ಷ ಬಜೆಟ್ ಅಲ್ಲಿ ವಿಶೇಷ ಅನುದಾನ ಕೊಡಿಸಿ ಏನಾದ್ರು ಮಾಡ್ತಾರೆ. ಇಂಥ ಸ್ಥಳದಲ್ಲಿ ಮುಚ್ಚಿಡಬೇಕು. ಈಗ ಪರಿಸ್ಥಿತಿ ಹೇಗಿದೆ ನೋಡಿ ಸರ್. ಬಹಳ ಕ್ಲಿಷ್ಟಕರ ಪರಿಸ್ಥಿತಿ. ಏನೋ 30,000 ಕೋಟಿಗಳಿಂದ ಏನೋ ವಿಶ್ವಕ್ಕೆ ದುಡ್ಡು ಸಿಗ್ತಾ ಇದೆ. ಸ್ವಲ್ಪ ಜನ ತಂಗಿರಲಿಲ್ಲ. ಈಗ 6,000 ಏನೋ ಆಗಿದೆ. ಎಷ್ಟು ಜೀವನ ಈ ಇವರು ಮಾಡ್ತಾರೆ. ಯಾವುದು ಸಾಮರ್ಥ್ಯ ಕಳಿಸ್ತಾರೆ. ಆ ಹುಡುಗರು ಈ ಸೆಂಟ್ರಲ್ ನಮಗೂ ಆ ಕೇರಳದಿಂದ ಬಂದುಬಿಟ್ಟು ಏನ್ ಕೊಟ್ಟು ಮಾಡೋಲ್ಲ. 10 ರೂಪಾಯಿ ಕೊಡ್ತಾರೆ. ಬಂದು ನೋಡ್ಕೊಂಡು ರಿಪೋರ್ಟ್ ಕೊಡುತ್ತೆ. ನಾವೆಲ್ಲ ಮಾತಾಡ್ತೀವಿ. ಈ ರಿಪೋರ್ಟ್ ಕೊಡ್ತೀವಿ. ಅದೆಷ್ಟೋ 1,000 ಕೋಟಿ ಕೊಟ್ಟು ನಾವು ರೆಸ್ಪಾಂಡ್ ಮಾಡಿ ತಗೊಂಡು ಏನ್ ಬಂತು ಮತ್ತೆ ಬರಲಿಲ್ಲ ಅಂದ್ರೆ ಯಾರು ಮಾಡಿ ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ನೀವು ಜನರಲ್ಲಿಂದ ಹೋಗ್ಬೇಕಲ್ಲ. ನಿಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ನಾವು 6 ಸಾರಿ ಕಂಡಿದ್ದೀವಿ. ಏನೋ ಪರಿಣತಿ ಆಗಿಲ್ಲ. ನಮ್ಮ ಜೀವನನೇ ಆಗೋದು. ನಾವು ಬಿಟ್ಟು ನಾವು ನಮ್ಮ ಲೈಫ್ ಹೋಯ್ತು. ಚನ್ನಪಟ್ಟಣ ಯಾರು ನಾಲ್ಕೈದು ಕಾಲ ಬಂದು ನಾವು ಅದರಲ್ಲೇನೆ ನಮ್ಮ ಜೀವನ. ನಾವು ಕಮರ್ಷಿಯಲ್ ಕ್ರಾಂತಿ ಆಗಿದೆ. ಈಗ ಇದನ್ನೇನಾದ್ರು ಸಮರೋಪಾದಿನ ತಲೆನಪ್ಪ ಅಂತ ಹೇಳಿದ್ರೆ ನೀವು ಅದನ್ನ ಸರಿ ಮಾಡಿಲ್ಲ ಅಂತ ಹೇಳೋದು. ನಾನು ಅಪರಾಧ ಮಾಡೋದಿಲ್ಲ. ಅಪರಾಧ ಅಲ್ಲ. ನೀವೇನು ಹೇಳೋದು ನಮ್ಮ ಅದನ್ನ ಹೇಳಿ ಸರ್. ಈಗ ಸ್ಟೇಟ್ ಗೌರ್ಮೆಂಟ್ ಸರ್ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ ಸರ್. ಪ್ರಪೋಸಲ್ ಹೋಗಿದೆ ಸರ್. ಇನ್ಕ್ಲೂಡ್ ಮಾಡಿ ಕೇಳಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಪ್ರೊಡಕ್ಷನ್ಗೆ ಈಗ ನೆಕ್ಸ್ಟ್ ಏನಾಗ್ಬೇಕು ಅಂತ ಸ್ವಲ್ಪ ನನಗೆ ರೈಟಿಂಗ್ ಅಪ್ ಬರ್ಕೊಡಿಯಪ್ಪ. ಮತ್ತೋಗುತ್ತೆ ನೀವು ಹೇಳಿದ್ದು ಒಂದು ಅಲ್ಲಿ ಆಗೋದೊಂದು ಆಗುತ್ತೆ. ಅಲ್ಲಿ ಇವತ್ತೇ ಮೀಟಿಂಗ್ ಬರೋದು ನನ್ನ ಕೈಗೆ ಕೊಡಿಯಪ್ಪ. ಏನ್ ಆಗ್ಬೇಕು ನಿಮ್ಗೆ ಇನ್ನೇನ್ ಸಪೋರ್ಟ್ ಬೇಕು ಅಂತ ಆಯ್ತು. ಈಗ ಮುಂದಕ್ಕೆ ಈಗ ಒಟ್ಟು ಎಷ್ಟು ಏರಿಯಾ ಕವರ್ ಮಾಡ್ಬೇಕು, ಎಷ್ಟು ಏರಿಯಾ ಕವರ್ ಆಗಿದೆ, ಬ್ಯಾಲೆನ್ಸ್ ಇರೋದನ್ನ ಹೇಗೆ ಕವರ್ ಮಾಡೋದು? ಟೋಟಲ್ ತೆಂಗು ಬೆಳೆ ವಿಸ್ತೀರ್ಣ ಸರ್ 1,10,000 ಹೆಕ್ಟೇರ್ ಇದೆ ಸರ್. ಅದರಲ್ಲಿ ಇನ್ಫೆಕ್ಷನ್ ಎಷ್ಟು? ಇನ್ಫೆಕ್ಷನ್ ನಮ್ದು ಗೋರಿಯಾದ ಕಪ್ಪು ತಲೆಗಳು ಇನ್ಫೆಕ್ಷನ್ 10,500 ಹೆಕ್ಟೇರ್ ಇದೆ ಸರ್. 10,000 ಸ್ವಲ್ಪ ಮುಖ ತಿಳಿಸ್ಕೊಡಿ. ಜಿಲ್ಲಾ ಮಟ್ಟದ ಅಧಿಕಾರಿ 10,500 ಹೆಕ್ಟೇರ್ ಇದೆ ಸರ್. ನಮ್ದು ಅನುಭವ ಆಗಿರ್ಬೇಕು. ನೀವೆಲ್ಲ ಮಾತಾಡೋದು 10,500 ಮೈಂಡ್ ಇರ್ಬೇಕು. 10,000 ಮಾತಾಡಿ ಸರ್. 10,500 ಹೆಕ್ಟೇರು ಕಪ್ಪು ತಲೆಗಳು ಬಾಧೆ ಇದೆ ಸರ್. ಈಗಾಗಲೇ ನಾವು ನಿರ್ದೇಶ ಹೇಳಿದಂಗೆ ಸುಮಾರು 2,500 ಹೆಕ್ಟೇರ್ಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಸರ್. ಹುಳುಗಳನ್ನ ಉತ್ಪಾದನೆ ಮಾಡಿ ಬಿಟ್ಟಿದ್ವಿ ಸರ್. ಇನ್ನು ಆಲ್ಮೋಸ್ಟ್ 8,000 ಹೆಕ್ಟೇರ್ ಹೊರತು ಹುಳುಗಳನ್ನ ಉತ್ಪಾದನೆ ಮಾಡಿ ಬಿಡಬೇಕಾಗಿದೆ. ಸೊ ಇದಾಗಲೇ ಇದು ನಾವು ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ತಮ್ಮ ಅಂತ ಕೊಡ್ತೀವಿ ಸರ್. ಜೊತೆಗೆ ಅದು ಸೆಕ್ರೆಟರಿ ರೇಟಿಂದ ಆಗಲೇ ಸಿಎಂ ಬಜೆಟ್ ಅಲ್ಲಿ ಪ್ರಪೋಸಲ್ ಹೋಗಿದೆ ಸರ್. ಕಪ್ಪು ತಲೆಗಳು ಲಾಭದ ಉನ್ನತೀಕರಣ ಮಾಡೋದಕ್ಕೆ ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಬಜೆಟ್ ಬೇಕಾಗ್ತದೆ ಅಂತ ಹೇಳಿ ಬಜೆಟ್ ಪ್ರಪೋಸಲ್ ಹೋಗಿದೆ ಸರ್. ಅದನ್ನ ಅಲ್ಲಿ ಕೊಡ್ತೀವಿ ಸರ್. ಅದು ಹೋಗಿದೆ ಸರ್. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಹೋಗಿದೆ ಸರ್. ಅವರು ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಮಾನ್ಯ ಸಂಸದರು ಮಾತಾಡಿದ್ದಾರೆ ಸರ್. ಅಲ್ಲೂ ಸಹ ಸ್ವಲ್ಪ ಉನ್ನತೀಕರಣಕ್ಕೆ ಮತ್ತು
ಹೇಳಿದ್ದಾರೆ ಸರ್. ಅದು ನೋಡಿ ಈ ಫೆಬ್ರವರಿ ಕಳೆದ ಅದು ಬರ್ಬೋದು ಸರ್. ಸೊ ಇದೇನು ಯಾವಾಗ ಉನ್ನತೀಕರಣ ಮಾಡಿ ಲ್ಯಾಬನ್ನು ಅಪ್ಗ್ರೇಡ್ ಮಾಡಿ ಆಮೇಲೆ ಪ್ರೊಡಕ್ಷನ್ ಮಾಡೋಷ್ಟೊತ್ತಿಗೆ ಈ ಆಡಳಿತ ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಆಗುತ್ತೆ? ಈಗ ಸೀಸನ್ ಅಲ್ಲಿ ಬೇಕು ಸಂಪಾದನೆ. ನೀವು ಯಾವಾಗ ಬಜೆಟ್ ಅಪ್ರೂವ್ ಆಗಿ ಬಜೆಟ್ ಪಾಸ್ ಆಗಿ ಅಮೌಂಟ್ ರಿಲೀಸ್ ಆಗಿ ನೀವು ವರ್ಕ್ ಆರ್ಡರ್ ಕೊಟ್ಟು ಮಾಡೋದಕ್ಕೆ ಇನ್ನೊಂದು ವರ್ಷ ಆಗುತ್ತೆ. ಏನಾದ್ರೂ ಪ್ರಾಕ್ಟಿಕಲ್ ಆಗಿ ಮಾತಾಡಿ ಸರ್. ಈ ಸೀಸನ್ ಅಲ್ಲಿ ನಾವು ನಮ್ಗೆ ಹುಳ ಬೇಕು, ಎಲ್ಲಿ ತರೋದು? ಅದಕ್ಕೆ ಏನನ್ನ ಹೇಳಿ, ನಿಮ್ಗೆ ಎಲ್ಲಿ ಶುದ್ಧಿಪಡಿಸಿ ಅನುದಾನ ಬರಬೇಕು, ಏನನ್ನ ವರ್ಕ್ಸ್ ಕೊಡ್ಬೇಕು, ಇಷ್ಟೇ. ಈ ಸೀಸನ್ ಅಲ್ಲಿ ನಾವು ಹೇಗೆ ಕಂಟ್ರೋಲ್ ಮಾಡೋದು ಏನನ್ನ ಹೇಳಿ ಸರ್. ನಿಮ್ಗೆ ಬರೀ ವರ್ಕ್ಸು ಅನುದಾನ ಇದು ಬಿಟ್ರೆ ಏನು ಚಿಂತೆನೆ ಇಲ್ಲ ನಿಮ್ಗೆ. ಇಲ್ಲ ಸರ್, ಲಾಸ್ಟ್ ತಾವು ಡಿಸ್ಕಷನ್ ಮಾಡಿದ್ಮೇಲೆ ಸರ್ ಪ್ರೊಡಕ್ಷನ್ಗೆ ಅಂದ್ರೆ ದುಡ್ಡು ತರಿಸಿ ಸರ್. ನಾವು ದುಡ್ಡು ತರಿಸಿ ಸುಮಾರು 25 ಲಕ್ಷ ಇದ್ದದೆ. ಆದ್ರಿಂದ ನಾನು ಕೇಳಿದೆ ನಿಮ್ಗೆ 10 ನಿಮಿಷದಿಂದ ಬರೀ ಅಪ್ಗ್ರೇಡೇಷನ್ ಮಾತಾಡ್ತಾ ಇದ್ರೆ ಉನ್ನತೀಕರಣ ಯಾಕೆ? ಆ ಲ್ಯಾಬ್ ಒಂದು 1 ಕೋಟಿನ 2 ಕೋಟಿನ ಗ್ರಾಂಟ್ ಬರ್ತದೆ, ಅದನ್ನ ಮಾಡ್ಬೇಕು ನಿಮ್ಗೆ. ಅದನ್ನ ಮಾಡೋಷ್ಟೊತ್ತಿಗೆ ಈ ಸೀಸನ್ ಮಿಸ್ ಆದ್ರೆ 10,000 ಹೆಕ್ಟೇರ್ ಇರೋದು ಇನ್ನೊಂದು 20,000ಕ್ಕೆ ಎಕ್ಸ್ಪ್ಲೇಟ್ ಆಗುತ್ತೆ. ಆ ರೈತರು ಆಮೇಲೆ ಭೂಮಿ ಪಾಲಾಗ್ತಾರೆ. ಇಲ್ಲ ಸರ್, ಎಲ್ಲಿಂದ ತರಬೇಕು ಅಂತ ಏನನ್ನ ಐಡಿಯಾ ಮಾಡಿ, ಸೆಂಟ್ರಲ್ ಲ್ಯಾಬ್, ಸ್ಟೇಟ್ ಲ್ಯಾಬ್, ಪ್ರೈವೇಟ್ ಲ್ಯಾಬ್ ಎಲ್ಲೆಲ್ಲಿ ಸಿಗ್ತದೆ ಕ್ಯಾಶ್ ಅವ್ರಿಗೆ ಕೊಟ್ಟು ಅವರಿಂದ ಪ್ರೊಡಕ್ಷನ್ ಮಾಡಿಸಿ ತರ್ಸಕ್ ಆಗುತ್ತಾ? ನೀವು ಲ್ಯಾಬ್ಗಳು ಮಾಡ್ಕೊಂಡು ಅದ್ರಲ್ಲಿ 1 ಜನ ನಿಮ್ ಮನೆ ಬಾಗಿ ಕಾಯೋರಿಗೆ 11 ಜನ ಕಾಂಟ್ರಾಕ್ಟರ್ ಕೊಡೋದು, ಇಷ್ಟೇ. ರಿಸಲ್ಟ್ ಏನು? ಈ ಸೀಸನ್ ಅಲ್ಲಿ ಬೇಕು ಹುಳ, ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಕ್ಯಾಶ್ ಕೊಟ್ಟು ಕೊಂಡಾದ್ರೂ ಆಗುತ್ತೆ ಸರ್. ಅದು ಹುಳನ ನಾವೇ ಉತ್ಪಾದನೆ ಮಾಡ್ಬೋದು ಸರ್, ಅದು ಕೊಡಕ್ಕಾಗೋದಿಲ್ಲ ಸರ್. ಸರ್ ಉತ್ಪಾದನೆ ಮಾಡೋದಕ್ಕೆ ಅಂತಾರೆ ಆರ್ಡರ್ ಕೊಟ್ರೆ ಬೇರೆ ಲ್ಯಾಬ್ ಅದು ಮಾಡ್ಕೊಡ್ತಾರೆ ಅಪ್ಪ. ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಸೀಡ್ ಪ್ರೊಡಕ್ಷನ್ ಅದು. ರೇಷ್ಮೆ ಇಲಾಖೆ ಒಬ್ಬರೇ ಉತ್ಪಾದನೆ ಮಾಡ್ತಾರ? ಏನೋ ಮಾತಾಡ್ತೀರಿ, ಹೀಗೆ ಕಣ್ಣಿಗೆ ಇದಾಗ್ಬೋದು. ಪ್ರಪಂಚ ಎಕ್ಸಿಸ್ಟ್ ಆಗೋದಿಲ್ಲ. ಏನ್ ಕಾಣುತ್ತೆ ಇಷ್ಟೇ ಇರೋದು ಪ್ರಪಂಚ ಅಲ್ವಾ? ಈ ಉತ್ತರ 360 ಪ್ರಪಂಚ ಇಲ್ಲ. ಎಲ್ಲಿ ಶುದ್ಧಿಪಡಿಸಿ ಅನುದಾನ ಖರ್ಚು ವೆಚ್ಚ ಅವ್ರು ಕೇಳ್ತಾ ಇದ್ರೆ ಇವಾಗ ಹೆಂಗಪ್ಪ ಉಳಿಸೋದು ರೈತರನ್ನ? ಸರ್ ಇಲ್ಲ ಸರ್, ಅದು ಆದ್ಮೇಲೆ ಸರ್ ಪ್ರೊಡಕ್ಷನ್ ನಮ್ಗೆ ಏನಿದೆ ಪ್ರೊಡಕ್ಷನ್ ಡಬಲ್ ಮಾಡಿದ್ವಿ ಸರ್. ಲಾಸ್ಟ್ ಮೀಟಿಂಗ್ ಚರ್ಚೆ ಆದ್ಮೇಲೆ ತಾವು ಹೇಳಿದ್ಮೇಲೆ ಮನೆ ಅಧ್ಯಕ್ಷ ಹೇಳಿದ್ಮೇಲೆ ನಾವೇ ಗೌರ್ಮೆಂಟ್ ಅಲ್ಲಿ ಮಾತಾಡಿ ಅನುದಾನ ತಂದು ಉನ್ನತೀಕರಣ ಆಗಿಲ್ಲ ಸರ್. ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಪ್ರೊಡಕ್ಷನ್ ಡಬಲ್ ಮಾಡಿ. ಈಗ 25% ಕವರ್ ಆಗಿದೆ, ಇನ್ನ 75% ಹೇಗೆ ಕವರ್ ಆಗಿರ್ಬೋದಾ? ಈ ಸೀಸನ್ ಅಲ್ಲೇ ಮಾಡ್ಬೇಕು ಅಂತ ತಾವೇ ಹೇಳ್ತಾ ಇದ್ದೀರ. ನಮ್ಮದು ರೈತ ಸೀಸನ್ ಅಂತ, ರೈತರು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಕೆಪಾಸಿಟಿ ಇರೋ ಅಷ್ಟು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್. ಈಗ ಅವ್ರಿಗೆ ಏನೇ ಆಗಲಿ ಅನುದಾನ ಇವ್ರಿಗೆ ಬರಬೇಕು, ಅವ್ರಿಗಷ್ಟೇ. ಈಗ IAHR ಅದಕ್ಕೆ ಏನು ಲ್ಯಾಬೊರೇಟರೀಸ್ ಇಲ್ಲ, ಪ್ರೈವೇಟ್ ಅಲ್ಲಿ ಎಲ್ಲೂ ಲ್ಯಾಬೊರೇಟರೀಸ್ ಇಲ್ಲ. ಇವ್ರದ್ದು ಅನುದಾನ ಇವ್ರ ಕೈಗೆ ಬರ್ಬೇಕಷ್ಟೇ, ಇನ್ನೊಬ್ರಿಗೆ ಹೋಗ್ಬಾರ್ದು. IAHR ಆಗೋದೇ ಲ್ಯಾಬ್ ಇಲ್ಲ ಸರ್. ಕೋಕೋನಟ್ ಪ್ರೊಡಕ್ಷನ್ ಇಟ್ಕೊಂಡಿರೋದು ಯಾವ ಯೂನಿವರ್ಸಿಟಿ ಅಂತ ಲ್ಯಾಬ್ ಇಲ್ವಾ? ಅಂದ್ರೆ ಸರ್ ಯೂನಿವರ್ಸಿಟಿ ಅಂದ್ರೆ ಕೋಕೋನಟ್ ಸಂಬಂಧಪಟ್ಟ ಹುಳ ಉತ್ಪಾದನೆ ಮಾಡಕ್ಕೆ ಸರ್. ಹುಳ ಉತ್ಪಾದನೆ ಮಾಡೋದು ಏನ್ ಪರ್ಪಸ್ ಇರ್ಬೇಕಾದ್ರೂ ಮಾಡ್ಬೋದ್ರಿ. ಹುಳ ಸುಮ್ಮನೆ ಪರಿಸರದಾಗ ಬಿಡಕ್ಕೂ ಮಾಡ್ಬೋದು, ರೋಗ ತಿನ್ನಕ್ಕೂ ಮಾಡ್ಬೋದು, ಲಾಂಡಾನ ತಿನ್ನಕ್ಕೂ ಮಾಡ್ಬೋದು. ಹುಳ ಉತ್ಪಾದನೆ ಇಸ್ ಜಸ್ಟಿಂಗ್ ಬಟ್ ಇಟ್ ಇಸ್ ಇನ್ಸೆಕ್ಟ್ ಪ್ರೊಡಕ್ಷನ್ ಸೇಮ್ ಫೆಸಿಲಿಟಿ. ತೆಂಗಿಗೆ ಇರ್ಬೇಕಂತಿಲ್ಲ, ಎನಿ ಇನ್ಸೆಕ್ಟ್ ಪ್ರೊಡಕ್ಷನ್ ಫೆಸಿಲಿಟಿ ಕ್ಯಾನ್ ಬಿ ಯೂಸ್ಡ್. ಏನು ನೀವು ನ್ಯಾರೋ ಮೈಂಡೆಡ್ ಆಗಿ ಮಾತಾಡ್ತಾ ಇದ್ದೀರೋ ಅಥವಾ ನಾವು ತಪ್ಪ ಅರ್ಥ ಮಾಡ್ಕೊತಾ ಇಲ್ಲ ಸರ್, ನೀವು ರೈಟ್ ಇದ್ದೀರಿ. ಇದು ಸಮರೋಪಾದಿಯಲ್ಲಿ ನಡೀಬೇಕು. ಇದನ್ನ ನೀವೇ ಉತ್ಪತ್ತಿ ಮಾಡಿ ನಿಮ್ಮೂಡಲೇ ಬೇರೆ ಖಾಸಗಿಯವರಿಂದಲೂ ಸರ್ಕಾರ ಕೇರಳದಲ್ಲಿ ದೊಡ್ಡ ಲ್ಯಾಬ್ ಇದೆ ಕೇರಳದಲ್ಲಿ.
ಅಲ್ಲೇ ತಯಾರು ಮಾಡಿ ತರಿಸಿ. ಏನಾದ್ರು ಬರಲ್ಲ ಕೆಲವು ಅಥವಾ ಯಾಕಂತ ಡೈಲಿ ಲಾರಿ ನೋಡು ವೆಸ್ಟ್ ಬೆಂಗಾಲಿಂದ ಮತ್ತೆ ವೆಸ್ಟ್ ಬೆಂಗಾಲಿಂದ ಬರುತ್ತೆ ಲಾರಿ ನೀವು ನಿಮ್ ಲ್ಯಾಬಲ್ಲೇ ತಗೊಂಡು ನಿಮ್ ಲ್ಯಾಬಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೀವಿ ಅದನ್ನ ಹೇಳಿ ಅವ್ರ ಸಚಿವರು ಹೇಳಿದ್ರೆ ಏನಾದ್ರು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.